ಎಲ್ಲರಿಗೂ ನಮಸ್ಕಾರ. ಈ ವೃಶ್ಚಿಕ ರಾಶಿಯವರು ತುಂಬಾನೇ ಮುಗ್ಧರು. ಜಾಸ್ತಿ ವಿಷಯಗಳು ಹಾಗೂ ತನ್ನ ನೋವುಗಳನ್ನು ತಾವೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗುವಂಥ ಮನೋಭಾವನೆ ಉಳ್ಳವರು. ಈ ರಾಶಿಯವರು ಏನಾದರೂ ಒಂದು ವಿಷಯನ ತಿಳ್ಕೊಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ತಿಳ್ಕೊಳ್ತಾರೆ. ಜೊತೆಗೆ ಈ ರಾಶಿಯವರು ಏನನ್ನ ಬೇಕಾದ್ರೂ ಮುಚ್ಚುಮರೆ ಮಾಡುವಂಥ ಮನಸ್ಸುಳ್ಳವರು. ಜೊತೆಗೆ ಯಾರನ್ನು ಕೂಡ ಇವರು ಈಸಿಯಾಗಿ ನಂಬಲ್ಲ. ಇವರು ಯಾರನ್ನು ಕೂಡ ಈಸಿಯಾಗಿ ನಂಬದೇ ಇರೋ ಕಾರಣ ಇವ್ರನ್ನ ಯಾರು ಕೂಡ ಇಂಪ್ರೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂತಹ ವೃಶ್ಚಿಕ ರಾಶಿಯವರಿಗೆ ಈ ಗುರು ಸಂಚಾರದಿಂದ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ, ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ದೊರೆಯಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು? ಅಕ್ಟೋಬರ್ 19ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿರೋದು. ಜೊತೆಗೆ ನವೆಂಬರ್ 11ನೇ ತಾರೀಕಿನಿಂದ ಡಿಸೆಂಬರ್ 5ರ ತನಕ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಈ ಗುರುಗ್ರಹ ಸಂಚಾರ ಮಾಡ್ತಿದ್ದಾರೆ. ಹಾಗಾದರೆ ಇದರಿಂದ ಈ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ, ಹಾಗೆಯೇ ಆ ಫಲಗಳಿಂದ ವೃಶ್ಚಿಕ ರಾಶಿಯವರಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡೋಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕಾಲ್ ಮಾಡಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಗುರು ಸಂಚಾರದಿಂದ ಈ ರಾಶಿಯವರಿಗೆ ತುಂಬಾ ಅದೃಷ್ಟದ ಸಮಯ ಅಂತಾನೆ ಹೇಳ್ಬೋದು. ಇವರು ಯಾವತ್ತೂ ಕೂಡ ಊಹೆನೂ ಮಾಡದೇ ಇರುವಂತಹ ಲಾಭದಾಯಕವಾದಂತಹ ದಿನಗಳನ್ನ ಇವರ ಜೀವನದಲ್ಲಿ ಕಾಣ್ತಾರೆ. ನೀವು ಎಷ್ಟು ಅದೃಷ್ಟ ಮಾಡಿದ್ದೀರಾ ಅಂದರೆ ಈ ವೃಶ್ಚಿಕ ರಾಶಿಯವರು ಇಷ್ಟು ದಿನ ತುಂಬ ಒದ್ದಾಡ್ತಿರ್ತೀರಾ, ತುಂಬ ನರಳಾಡ್ತಿದ್ದೀರಾ. ಅದರಲ್ಲೂ ಯುಗಾದಿ ನಂತರ ಇವರು ಟೈಮೇ ಸರಿ ಇರೋದಿಲ್ಲ. ಏನೇ ಮಾಡಿದ್ರೂ ಕೂಡ ಅದರಿಂದ ಲಾಸ್ ಆಗ್ತಿರೋದು, ಈ ರೀತಿಯಾದಂತಹ ಜೀವನನ ನೀವು ನೋಡ್ಕೊಂಡು ಬಂದಿರ್ತೀರಾ. ಆದರೆ ಈ 22 ದಿನ ಏನಿದೆಯೋ ಈ 22 ದಿನದಿಂದ ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ನೀವು ಊಹೆಯನ್ನು ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನೀವು ಈ ಟೈಮಲ್ಲಿ ನೀವು ಎಲ್ಲವನ್ನು ಕೂಡ ಪಡ್ಕೊಳ್ತೀರಾ ಅಂತಾನೆ ಹೇಳ್ಬೋದು. ಅದರಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಷ್ಟ ಅನುಭವಿಸಿರ್ತೀರಾ, ಆ ಕಷ್ಟ ಇನ್ಮುಂದೆ ಇರೋದೇ ಇಲ್ಲ. ನೀವು ಇಷ್ಟು ಟೈಮಲ್ಲಿ ಏನೇನು ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿರ್ತೀರೋ ಅಂಥ ಕಷ್ಟಗಳೆಲ್ಲ ನಿಮ್ಮಿಂದ ಓಡಿ ಹೋಗ್ತಾ ಇರತ್ತೆ. ಇನ್ನು ಈ 22 ದಿನದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಈ 22 ದಿನ ಏನಿದೆಯೋ ಈ 22 ದಿನದಲ್ಲಿ ನೀವು ಏನಾಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ಆಗೋಗುತ್ತೆ. ನೀವು ಏನಾಗಬೇಕು ಅಂತ ಬಯಸ್ಕೊಂಡಿರ್ತೀರೋ ಆ ಟೈಮು ಇದು ಸಕ್ಸಸ್ ಆಗುತ್ತೆ. ನೀವು ಏನೇ ಹೊಸ ಕೆಲಸ ಮಾಡಬೇಕು, ಏನೇ ಒಂದು ಹೊಸದಾಗಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಟೈಮಲ್ಲಿ ಆಗೇ ಆಗುತ್ತೆ. ಇನ್ನು ಅನಿರೀಕ್ಷಿತ ಹಣಕಾಸು ಅನ್ನೋದು ನಿಮ್ಮ ಕೈಗೆ ಬಂದು ಸೇರುತ್ತೆ. ನೀವು ಊಹೆನೇ ಮಾಡ್ಕೊಂಡಿರಲ್ಲ. ಆ ರೀತಿಯಾಗಿ ಸಡನ್ನಾಗಿ ನಿಮಗೆ ಹಣಕಾಸು ಅನ್ನೋದು ಒದಗಿ ಬರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದೇ ಇಲ್ಲ. ಈ ಹಣಕಾಸು ನಿಮ್ಮ ಕೈಗೆ ಸಡನ್ನಾಗಿ ಬರೋದ್ರಿಂದ ನಿಮಗೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಬಲಿಷ್ಠರಾಗಿರ್ತೀರಾ. ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲ ಅನ್ನೋದು ಬರುತ್ತೆ. ನೀವು ಸಣ್ಣ ಪ್ರಯತ್ನ ಮಾಡಿದ್ರೂ ಸಾಕು, ಈ ಟೈಮಲ್ಲಿ ಅದರಲ್ಲಿ ನೀವೇನಾದರೂ ಭೂಮಿ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳು ಮುಗಿಸ್ಕೊಂಡ್ಬಿಡ್ತೀರಾ. ಭೂಮಿ ವಿಚಾರದಲ್ಲಿ ತುಂಬಾನೇ ಸಮಸ್ಯೆಗಳು, ಕಲಹಗಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಜಗಳಗಳು, ಅಣ್ಣ ತಮ್ಮಂದಿರು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಜಗಳ ಆಡೋದು, ಈ ರೀತಿಯಾಗಿ ಏನಾದರೂ ಇದ್ದರೆ ಭೂಮಿ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ಭೂಮಿ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಫಲಗಳನ್ನ ಪಡ್ಕೊಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಬರೋದಿಲ್ಲ. ಕೂತು ಮಾತಾಡಿಕೊಂಡು ನಿಧಾನವಾಗಿ ನೀವು ಯೋಚಿಸಿ ಡಿಸಿಷನ್ ತಗೊಂಡ್ರೆ ಭೂಮಿ ವಿಚಾರದಲ್ಲಿ ಲಾಭವೇ ಇರುತ್ತೆ. ಇನ್ನು ಯಾರ್ಯಾರು ಭೂಮಿ ವಿಚಾರವಾಗಿ ಕೆಲಸ ಮಾಡ್ತಿದ್ದೀರೋ, ರಿಯಲ್ ಎಸ್ಟೇಟು, ಹಾಗೆಯೇ ಭೂಮಿ ಕೊಂಡು ಮಾರೋದು, ಈ ರೀತಿಯಾಗಿ ಏನೇ ಒಂದು ಕೆಲಸ ಮಾಡ್ತಿರಲಿ, ಈ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ನಿಮ್ಮದಾಗತ್ತೆ. ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ದೊರೆಯುತ್ತೆ. ನೀವು ಯಾವ್ಯಾವ ಕೆಲಸ ಮಾಡ್ತಿದ್ದೀರೋ ಅದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಕೂಡ ನೀವು ಮಾಡುವಂತಹ ಕೆಲಸಗಳಲ್ಲಿ ನೀವು ಅತಿಯಾದಂತಹ ಬಡ್ತಿನ ಪಡ್ಕೊಳ್ಬಹುದು.
ನಿಮ್ಮ ಸಂಬಳ ವೇತನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಈ ರಾಶಿಯವರು ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಪ್ರಶಂಸೆ ಅನ್ನೋದನ್ನು ಕೂಡ ಪಡ್ಕೊಳ್ತಾರೆ. ಇವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಬಾಸು ಹಾಗೇನೆ ಸಹೋದ್ಯೋಗಿಗಳು ಇವರಿಂದ ನೀವು ಶಬಾಷ್ ಅಂತ ಅನ್ನಿಸ್ಕೋತೀರಾ. ಇದರಿಂದ ನಿಮಗೆ ಪ್ರಶಂಸೆ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಈ ರೀತಿಯಾಗೆಲ್ಲ ನಿಮ್ಮ ಜೀವನದಲ್ಲಿ ಹೊಸದಾಗಿ ಜೀವನ ಶುರುವಾಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಕೆಲಸ ಆಗೋಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದನ್ನು ಶುರು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ಈ ಟೈಮಲ್ಲಿ ಆ ಕೆಲಸಗಳು ಆಗೋಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಇರುತ್ತೆ. ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ. ಪ್ರಗತಿ ಅನ್ನೋದನ್ನು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಕಾಣಬಹುದು. ನಾನು ಎಕ್ಸಾಮ್ನ ಬರಿಬೇಕು, ಚೆನ್ನಾಗಿ ಓದಬೇಕು, ಹಾಗೆಯೇ ಪ್ರತಿಯೊಂದರಲ್ಲೂ ಕೂಡ ನಾನೇ ಫಸ್ಟ್ ಇರಬೇಕು ಅಂತ ಏನಾದರೂ ಎಫರ್ಟ್ ಹಾಕಿ ಓದಿದ್ರೆ ಈ ಸಮಯದಲ್ಲಿ ಆಗೋಗುತ್ತೆ. ಜೊತೆಗೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರಿಬೇಕು ಅಂತ ಇದ್ರೂ ಕೂಡ ಆಗುತ್ತೆ. ಇನ್ನು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ನ ಮಾಡಬಹುದು. ನೀವು ಅಂದ್ಕೊಂಡಿರುವಂತಹ ಶಾಲಾ ಕಾಲೇಜುಗಳಲ್ಲೇ ನಿಮಗೆ ಸೀಟ್ ಸಿಗುತ್ತೆ. ಇನ್ನು ವಿದೇಶದ ಪ್ರಯಾಣದ ಯೋಗ ಕೂಡ ಇರುತ್ತೆ. ನೀವೇನಾದರೂ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಥವಾ ಟ್ರಿಪ್ ಹೋಗಬೇಕು ಅಥವಾ ಹೈಯರ್ ಎಜುಕೇಷನ್ನ ನಾನು ಕಂಪ್ಲೀಟ್ ಮಾಡಬೇಕು, ಇಲ್ಲ ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು, ವಿದೇಶಕ್ಕೆ ಹೋಗಿ ನಾನು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಈ ಸಮಯದಲ್ಲಿ ಆಗುತ್ತೆ. ಇನ್ನು ವಿದೇಶದಿಂದ ಏನಾದರೂ ಹಣ ಬರಬೇಕಾಗಿದ್ದರೆ ಈ ಟೈಮಲ್ಲಿ ಆ ಹಣ ನಿಮಗೆ ವಾಪಸ್ ಬರುತ್ತೆ. ವಿದೇಶದಿಂದ ಬರಬೇಕಾಗಿರುವಂತಹ ಹಣ ಕೂಡ ಬರೋದ್ರಿಂದ ನಿಮ್ಮಲ್ಲಿರುವಂತಹ ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು 22 ದಿನದಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನೀವು ಕೂಡ ಶ್ರೀಮಂತರಾಗಬಹುದು. ಹೊಸ ಬಿಸ್ನೆಸ್ಸು ಅಥವಾ ಏನಾದ್ರೂ ನಿಮ್ಮ ವ್ಯವಹಾರಗಳನ್ನ ಡೆವಲಪ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಏನೇ ಒಂದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಒಂದು ಸ್ಟೆಪ್ ಮುಂದೆ ಇಟ್ಟು ಮಾಡ್ಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಸಕ್ಸಸ್ ಕಾಣ್ತೀರಾ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನು ಕಾಣ್ತೀರಾ. ಈ ಯುಗಾದಿಯ ನಂತರ ನೀವು ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು, ಕಿರಿಕಿರಿ ಅನ್ನೋದನ್ನು ಕಾಣ್ತಿದ್ರಿ. ಆದರೆ ಆರೋಗ್ಯದಲ್ಲಿ ಈಗ ಬಹಳನೇ ಚೇತರಿಕೆನ ಕಾಣಿಸ್ಕೊಬಹುದು. ಜೊತೆಗೆ ಸಮಾಜದಲ್ಲಿ ಕೀರ್ತಿ, ಪ್ರತಿಷ್ಠೆ ಅನ್ನೋದು ಕೂಡ ದೊರೆಯುತ್ತಾ ಹೋಗುತ್ತೆ. ಸಮಾಜದಲ್ಲಿ ನಿಮ್ಮನ್ನ ಜನ ಹಾಡಿ ಹೊಗಳುತ್ತಾರೆ. ಒಳ್ಳೆ ಹೆಸರು ಅನ್ನೋದನ್ನು ಕೂಡ ನೀವು ಪಡ್ಕೊಬಹುದು. ಹಿರಿಯರ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ಕೂಡ ಇದೆ. ನಿಮ್ಮ ಹಿರಿಯರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಅವರೇ ನಮಗೆ ಗುರು ಹಿರಿಯರು ಅಂತ ಹೇಳಿ ನಾವೇನಾದರೂ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಎಲ್ಲದರಲ್ಲೂ ನೀವು ಸಕ್ಸಸ್ ಕಾಣಬಹುದು. ಹೊಸ ಉದ್ಯೋಗ ಶುರು ಮಾಡಬೇಕು ಅಂದರೂ ಕೂಡ ಆಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ನೀವು ದೊಡ್ಡದಾಗಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆಗುತ್ತೆ. ಹಾಗೆಯೇ ನೋಡಿದ್ರಲ್ಲ, ಈ ವೃಶ್ಚಿಕ ರಾಶಿಯವರಿಗೆ ಈ ಟೈಮು ತುಂಬಾ ಯೋಗ್ಯವಾಗಿದೆ. ಈ ಟೈಮ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆಯೇ ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ನಿಮ್ಮ ಖರ್ಚಿನ ಮೇಲೆ ನಿಮಗೆ ಹಿಡಿತಾ ಇರಬೇಕಾಗತ್ತೆ. ಇವಾಗ ನನ್ನ ಟೈಮ್ ಚೆನ್ನಾಗಿದೆ, ಹಣ ಕೂಡ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಬರೋ ಹಣನೆಲ್ಲ ಖರ್ಚು ಮಾಡಿಬಿಟ್ರೆ ನಿಮಗೇನೆ ನಷ್ಟ. ಇನ್ನು ನಿಮ್ಮ ಈ ಒಳ್ಳೆ ರೀತಿಯಾದಂತಹ ಗುರು ಸಂಚಾರದಿಂದ ಬರುವಂತಹ ಫಲಗಳನ್ನ ನಾನು ಜಾಸ್ತಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿ ಗುರುವಾರ ಗುರುಗ್ರಹದ ಧ್ಯಾನ ಮಾಡಿ ಗುರುವಿನ ದೇವಾಲಯಕ್ಕೆ ನೀವು ಹೋಗಬೇಕಾಗತ್ತೆ. ಇವೆರಡು ಕೆಲಸನ ನೀವು ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳೆಲ್ಲ ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಈ ವೃಶ್ಚಿಕ ರಾಶಿಯವರಿಗೆ ಈ ಟೈಮಲ್ಲಿ ಹೇಗಿತ್ತು ಅಂತ. ನಿಮ್ಮದು ಕೂಡ ವೃಶ್ಚಿಕ ರಾಶಿನಾ? ಹಾಗಿದ್ರೆ ತಪ್ಪದೆ ಈಗಲೇ ಗುರುವಿನ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.